ರಾಜ್ಯಪಾಲರ ವಿರುದ್ಧ ಹೇಗೆಲ್ಲ ಸಮರವನ್ನ ಸಾರಬಹುದು ಸಿದ್ದು ಈಗಾಗಲೇ ನಯಾ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಎಷ್ಟೇ ಪ್ಲಾನ್ ಮಾಡಿದ್ರು, ಸಿದ್ದರಾಮಯ್ಯವ್ರನ್ನ ಕುರ್ಚಿಯಿಂದ ಇಳಿಸಬೇಕು ಅಂತ ಎಷ್ಟೇ ಷಡ್ಯಂತ್ರವನ್ನ ರೂಪಿಸಿದ್ರು ಸಿದ್ದರಾಮಯ್ಯ ಜಗ್ಗಲ್ಲ ಬಗ್ಗಲ್ಲ, ಐ ಡೋಂಟ್ ಕೇರ್ ಅಂತಿದ್ದಾರೆ. ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ, ಮತ್ತೊಂದು ಕಡೆ ಸಚಿವ ಸಂಪುಟದ ಸಭೆ. ಇದರ ನಡುವೆನೇ ನಾಳೆ ಡೆಲ್ಲಿ ಫ್ಲೈಟ್ ಅನ್ನ ಹತ್ತೋದಕ್ಕೆ ಸಿದ್ದು ನಯಾ ಪ್ಲಾನ್, ಮೆಗಾ ಪ್ಲಾನ್ ಅನ್ನ ಹೂಡಿದ್ದಾರೆ. ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟ ಸಭೆ, ಮತ್ತೊಂದು ಕಡೆ ಸಿಎಲ್ಪಿ ಸಭೆ. ನಾಳೆ ಏಕಾಏಕಿ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವುದು ಕುತೂಹಲವನ್ನ ಕೇಳಿಸ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದನ್ನ ಖಂಡಿಸಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಏನ್ ಚರ್ಚೆ ನಡೆಸಬಹುದಪ್ಪ ಅನ್ನೋದೇ ಈಗ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಮೋಡಾ ಸೈಟ್ ಹಗರಣ ಸಂಬಂಧ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಟ್ಟಿದ್ದಾರೆ. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹಾಗಾಗಿ ನಾಳೆ ಅಂದ್ರೆ ಆಗಸ್ಟ್ 23ನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಂಡಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಈಗಾಗಲೇ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದೇ ಒಂಥರ ತಪ್ಪು ಅಂತ ಬಿಂಬಿಸ್ತಾ ಇದ್ದಾರೆ. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ವಿಪಕ್ಷಗಳು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ, ಮತ್ತು ಒಂದು ಕಡೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ಅಂತ ಸಿದ್ದರಾಮಯ್ಯನವರು ಒಂದೇ ಮಾತಿನ ಮೇಲೆ ನಿಂತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಹ ಘಟನೆ ಅಥವಾ ಹಗರಣ ಅಂತಂದ್ರೆ ಅದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 4,000 ಕೋಟಿಯಷ್ಟು ಹಗರಣ ಆಗಿದೆ ಅನ್ನೋದು. ಒಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಸಿದ್ದರಾಮಯ್ಯನವರನ್ನ ಶತಾಯಗತಾಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದನ್ನ ಮುಂದುವರಿಸಿಕೊಂಡು ಇವತ್ತು ಮೊದಲನೇದಾಗಿ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು, ಅದಾದ ನಂತರ ಎರಡನೇ ಬಾರಿಗೆ ಅಂದ್ರೆ ಮಧ್ಯಾಹ್ನ ಸಿಎಲ್ಪಿ ಸಭೆಯನ್ನ, ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. ಏನಿದರ ಉದ್ದೇಶ ಅಂತ? ಚಂದ್ರಕಲಾ, ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಕೇಳಿಬಂದಿರತಕ್ಕಂಥ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಆಗಿರುವಂಥದ್ದು. ಒಂದ್ ಕಡೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಸಿಕ್ಕಿರುವಂಥದ್ದು. ಈಗಾಗಲೇ ಅದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಕೂಡ ಸಿಎಂ ಸಿದ್ದರಾಮಯ್ಯವರು ಹೋಗಿರುವಂಥದ್ದು. ಆದ್ರೆ ಇದೀಗ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಬುಲಾವ್ ನೀಡಿರುವಂಥದ್ದು. ಹೈಕಮಾಂಡ್ ನಾಯಕರು ದೆಹಲಿಗೆ ಬರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಸಚಿವರು ಮತ್ತು ಶಾಸಕರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಏನು ರಾಜ್ಯಪಾಲರ ಮುಖಾಂತರ ಎಲ್ಲೋ ಒಂದು ಕಡೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾವೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಅವರ ವಿರುದ್ಧವಾಗಿ ನಾವು ಕೂಡ ಒಂದಿಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಇರುವಂತದ್ದು. ಅದರಂತೆ ಈಗಾಗಲೇ ಮಾಜಿ ಸಿಎಂ ಮತ್ತೆ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿರುದ್ಧ ಆಗಿರಬಹುದು, ಮತ್ತೆ ಬಿಜೆಪಿ ಹಲವು ನಾಯಕರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತದ್ದು ಏನು ರಾಜ್ಯಪಾಲರ ಬಳಿ ಬಾಕಿ ಇದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಎತ್ತಿರುವಂತದ್ದು. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂಥ ಮೈನಿಂಗ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗಂಭೀರವಾಗಿ ಆರೋಪ ಇರುವಂಥದ್ದು. ಹಾಗಾಗಿ ರಾಜ್ಯಪಾಲರನ್ನ ಈಗಾಗಲೇ SIT ಅಧಿಕಾರಿಗಳು ಲೋಕಾಯುಕ್ತದ ಮುಖಾಂತರ ಈಗಾಗಲೇ ಅವ್ರನ್ನ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂಥದ್ದನ್ನ. ಯಾಕಂತಂದ್ರೆ ಅವರೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದರೆ ಇದರಲ್ಲಿ ಅವ್ಯವಹಾರ ಆಗಿದೆ, ಹಾಗಾಗಿ ತನಿಖೆ ಮಾಡಬೇಕು, ನಮಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ. ಹಾಗಾಗಿ ಇದಾಗೂ ಕೂಡ ಎಲ್ಲ ಒಂದ್ ಕಡೆ
ರಾಜ್ಯಪಾಲರು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಇವತ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಏನು ಬೆಳಿಗ್ಗೆ 11 ಗಂಟೆಗೆ ಈಗಾಗಲೇ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ಆರಂಭವಾಗುವಂಥದ್ದು. ಹಾಗಾಗಿ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆಯಲ್ಲಿ ತಮ್ಮ ಒಂದು ವಿರುದ್ಧವಾಗಿ ಕೇಳಿಬಂದಿರತಕ್ಕಂಥ ಮೂಢ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಹೋರಾಟವನ್ನು ಈಗಾಗಲೇ ಮುಂದುವರಿಸಿದ್ದಾರೆ. ಅದರಂತೆ 29ನೇ ತಾರೀಕು ಕೂಡ ಆ ಒಂದು ವಿಚಾರಣೆ ಕೂಡ ಹಂತದಲ್ಲಿರುವಂಥದ್ದು. ಹಾಗಾಗಿ ಆ ಮುಖಾಂತರ ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ನನ್ನ ಜೊತೆಯಾಗಿರಬೇಕು ಅನ್ನುವಂಥದ್ದನ್ನ ಸಚಿವರ ಬಳಿ ತೆಗೆದುಕೋ ಅವರ ಒಂದು ವಿಶ್ವಾಸವನ್ನು ಗಳಿಸಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇಲ್ಲಿ ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಡಲಿಲ್ಲ ಅಂತಂದ್ರೆ ರಾಜ್ಯಪಾಲರು ಇದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗುವಂತ ಸಂಬಂಧಪಟ್ಟಂತ ವಿಚಾರಗಳನ್ನು ಇವತ್ತಿನ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಇನ್ನು ಬಿಜೆಪಿ ನಾಯಕರು ಹಲವಾರು ನಾಯಕರ ಒಂದು ಸಂಬಂಧಪಟ್ಟಂತ ವಿಚಾರ ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಕೂಡ ಚರ್ಚೆ ಆಗುತ್ತೆ. ಮುರುಗೇಶ್ ನಿರಾಣಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಈ ಒಂದು ನಾಯಕರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ರಾಜ್ಯಪಾಲರು. ಒಂದು ವೇಳೆ ಏನಾದರೂ ಕೊಡಲಿಲ್ಲ ಅಂತಂದ್ರೆ ಇದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗುವಂತ ತೀರ್ಮಾನವನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಚಂದ್ರಕಲಾ, ಒಂದ್ ಕಡೆ ಹಲವಾರು ಏನು ಕೋವಿಡ್ ಹಗರಣ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಆಗಿರ್ಬೋದು, ಮತ್ತೆ ಹಲವಾರು ಏನ್ 40% ಅಂತಕ್ಕಂಥ ಕಮಿಷನ್ ಆರೋಪ ಆಗಿರ್ಬೋದು, ಇವುಗಳಿಗೆ ಒಂದಿಷ್ಟು ನ್ಯಾಯಾಂಗ ತನಿಖೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನಿರ್ದೇಶನ ಮಾಡಿದೆ. ಅವುಗಳ ವರದಿ ಎಲ್ಲಿಗೆ ಬಂತು, ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಇವುಗಳ ಒಂದಿಷ್ಟು ಸಮಾಲೋಚನೆ ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಆಗುವಂತ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲಾ ಸಚಿವರು ಕೂಡ ನಿಲ್ಲಬೇಕು. ಅದರಂತೆ ಹೈಕಮಾಂಡ್ ನಾಯಕರು ಕೂಡ ಇವರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾನು ಹೈಕಮಾಂಡ್ ನಾಯಕರ ಮುಂದೆ ಇರ್ತೀನಿ, ನನ್ನ ಒಂದು ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂಥ ಸುಳ್ಳು ಆರೋಪವನ್ನ ಸಾಬೀತುಪಡಿಸ ಒಂದ್ ಕಡೆ ನಾನು ಇದರಲ್ಲಿ ಗೆಲ್ಲಬೇಕಾದ್ರೆ ನೀವೆಲ್ಲರೂ ಕೂಡ ನನ್ನ ಜೊತೆ ಆಗಿರಬೇಕು. ಯಾವುದೇ ಕಾರಣ ಕೂಡ ವಿಪಕ್ಷಗಳ ಟೀಕೆಗೆ ಅಥವಾ ವಿಪಕ್ಷಗಳ ಒಂದಿಷ್ಟು ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದಿಷ್ಟು ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಅನ್ನುವಂಥದ್ದನ್ನ ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಪ್ರತಿಪಾದನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದರಂತೆ ಇವತ್ತಿನ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಸಕರ ವಿಶ್ವಾಸನ ತೆಗೆದುಕೊಳ್ಳಕ್ಕೆ ಈಗಾಗಲೇ ಹಲವು ಸಚಿವ ಸಂಪುಟದಲ್ಲಿ ಸಚಿವರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಆದ್ರೆ ಎಲ್ಲಾ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಂಡು ಅವರು ಕೂಡ ನನ್ನ ಜೊತೆಯಾಗಿರಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಅವರ ಬಳಿ ಕೇಳಿದ್ದಾರೆ. ಇದನ್ನ ತೀರ್ಮಾನವನ್ನು ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸಿ ಈ ಒಂದು ನನ್ನ ಹೋರಾಟಕ್ಕೆ ನಿಮ್ಮೆಲ್ಲರೂ ಕೂಡ ಸಹಕಾರ ಇದ್ರೆ ಮಾತ್ರ ನಾನು ವಿಪಕ್ಷಗಳಿಗೆ ಒಂದು ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡಬಹುದು ಅನ್ನುವಂಥದ್ದನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಮನಗಂಡು ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಸಜ್ಜಾಗಿರುವಂತದ್ದು. ಚಂದ್ರಕಲಾ. ಎಸ್ ಬಸವರಾಜ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸಿಎಲ್ಪಿ ಸಭೆ, ಮತ್ತೊಂದು ಕಡೆ ಸಚಿವ ಸಂಪುಟ ಸಭೆ. ಈ ಸಭೆಗಳ ನಡುವೆ ನಾಳೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರನ್ನ ಭೇಟಿ ಮಾಡುವ ವಿಚಾರ ಆಗಿರ್ಬೋದು. ಹಾಗೆ ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಇತ್ತ ರಾಷ್ಟ್ರಪತಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯಪಾಲರ ವಿರುದ್ಧ ದೂರನ್ನ ಕೊಡೋದಕ್ಕೆ ಏನಾದ್ರೂ ಮುಂದಾದ್ರೆ ಹೇಗೆ ಅಂತ. ಚಂದ್ರಕಲಾ, ಒಂದ್ ಕಡೆ ಮೊನ್ನೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯಪಾಲರು ಎಲ್ಲ ಒಂದ್ ಕಡೆ ಪಕ್ಷಪಾತ ಮಾಡ್ತಾ ಇದ್ದಾರೆ. ಮತ್ತೆ ಒಂದ್ ಕಡೆ ಹೈಕಮಾಂಡ್ ನಾಯಕರ ಅಂದ್ರೆ ಬಿಜೆಪಿಯ ನಾಯಕರ ನಡೆಯಂತೆ ಅವ್ರು ಹೇಳಿದಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಅವರ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ರು. ಹಾಗಾಗಿ ಮೊನ್ನೆ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಿಯೋಗ ಹೋಗಿ ಏನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ರಾಜ್ಯಪಾಲ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ. ಅದೇ ರೀತಿಯಾಗಿ ದೆಹಲಿಗೆ ಹೋಗ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ರಾಷ್ಟ್ರಪತಿಗಳಿಗೆ ಕೂಡ ದೂರು ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇದರ ಒಂದಿಷ್ಟು ನ್ಯಾಯಾಂಗ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಿರಿಯ ವಕೀಲರೊಂದಿಗೆ ಕೂಡ ಅಲ್ಲಿ ದೆಹಲಿಯಲ್ಲಿ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಒಂದ್ ಕಡೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿ ಬಗ್ಗೆ ಮತ್ತೆ ವಿಪಕ್ಷಗಳು ಯಾವೆಲ್ಲ ಅಸ್ತ್ರಗಳನ್ನು ಹೂಡಿದಾವೆ, ಅವರ ವಿರುದ್ಧವಾಗಿ ನಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಶಾಸಕರು ಮತ್ತು ಸಚಿವರ ಅಭಿಪ್ರಾಯ ತೆಗೆದುಕೊಂಡು ಅವರೆಲ್ಲರೂ ಕೂಡ ನನ್ನ ಜೊತೆಯಾಗಿದ್ದಾರೆ, ನಾನು ಕಾನೂನು ಹೋರಾಟವನ್ನು ಮುಂದುವರಿತೇನೆ, ನಿಮ್ಮ ಸಹಕಾರ ಕೂಡ ನಮಗೆ ಅತ್ಯಗತ್ಯ. ಹಾಗಾಗಿ ಯಾವುದೇ ರೀತಿ ಊಹಾಪೋಹಗಳಿಗೆ ನೀವು ಕಿವಿ ಕೊಡಬಾರ್ದು, ನೀವು ನನ್ನ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಈ ಹೋರಾಟಕ್ಕೆ ನಾನು ಸಿದ್ಧ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರ ಬಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.